ಕಳೆದ 1 ತಿಂಗಳ ಹಿಂದೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅದ್ದೂರಿಯಾಗಿ ವಿವಾಹವಾಗಿದ್ರು. ಇದೀಗ ಮದುವೆಯಾದ ಮೇಲೆ ಮೊದಲ ಬಾರಿಗೆ ತವರಿಗೆ ಬಂದಿದ್ದಾರೆ ರಶ್ಮಿಕಾ. ಪತಿ ವಿಜಯ್ ದೇವರಕೊಂಡ ಜೊತೆ ಕೊಡಗಿಗೆ ಬಂದಿದ್ದಾರೆ ರಶ್ಮಿಕಾ ಮಂದಣ್ಣ. ದಂಪತಿ ಸಮೇತ ತವರಿಗೆ ಆಗಮಿಸಿ ಮನೆ ದೇವರಿಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಶ್ಮಿಕಾಗೆ ಐಷಾರಾಮಿ ಮನೆಯನ್ನ ಉಡುಗೊರೆ ಕೊಟ್ಟಿದ್ದಾರೆ ಮಂದಣ್ಣ ಕುಟುಂಬ. ಕೊಡಗು ಜಿಲ್ಲೆಯ ಕುಕ್ಲೂರಿನಲ್ಲಿ ಮನೆ ಇತ್ತು. ಆ ಮನೆಯನ್ನ ರಶ್ಮಿಕಾ ಹೆಸರಿಗೆ ಹಸ್ತಾಂತರ ಮಾಡಲಾಗಿದೆ. ವಿರಾಜಪೇಟೆ ತಾಲೂಕಿನ ಕುಕ್ಲೂರು ಗ್ರಾಮದಲ್ಲಿನ ಐಷಾರಾಮಿ ಮನೆಯನ್ನ ರಶ್ಮಿಕಾ ಹೆಸರಿಗೆ ಈಗ ಹಸ್ತಾಂತರ ಮಾಡಲಾಗಿದೆ. ರಶ್ಮಿಕಾ ತಂದೆ ಮದನ್ ಮಂದಣ್ಣ, ಪತ್ನಿ ಸುಮನ್ ವಾಸವಿದ್ದಂತ ನಿವಾಸ ಅದು. ಸೆರೆನಿಟಿ ಹೆಸರಿನ ಮನೆಯನ್ನ ಮಗಳ ಹೆಸರಿಗೆ ವರ್ಗಾಯಿಸಿದ್ದಾರೆ ತಂದೆ ತಾಯಿ. ವಿರಾಜಪೇಟೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಖಾತೆಯನ್ನು ವರ್ಗಾವಣೆ ಮಾಡಲಾಗಿದೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅದ್ದೂರಿಯಾಗಿ ವಿವಾಹವಾಗಿತ್ತು. ಈಗ ಮದುವೆಯಾದ ಮೇಲೆ ಮೊದಲ ಬಾರಿಗೆ ತವರಿಗೆ ಬಂದಿದ್ದಾರೆ ರಶ್ಮಿಕಾ. ಪತಿ ವಿಜಯ್ ದೇವರಕೊಂಡ ಜೊತೆ ಕೊಡಗಿಗೆ ಬಂದಿದ್ದಾರೆ ರಶ್ಮಿಕಾ ಮಂದಣ್ಣ. ದಂಪತಿ ಸಮೇತ ತವರಿಗೆ ಆಗಮಿಸಿ ಮನೆ ದೇವರಿಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಶ್ಮಿಕಾಗೆ ಐಷಾರಾಮಿ ಮನೆಯನ್ನ ಉಡುಗೊರೆ ಕೊಟ್ಟಿದ್ದಾರೆ ಮಂದಣ್ಣ ಕುಟುಂಬ. ಕೊಡಗು ಜಿಲ್ಲೆಯ ಕುಕ್ಲೂರಿನಲ್ಲಿ ಮನೆ ಇತ್ತು. ಆ ಮನೆಯನ್ನ ರಶ್ಮಿಕಾ ಹೆಸರಿಗೆ ಹಸ್ತಾಂತರ ಮಾಡಲಾಗಿದೆ. ವಿರಾಜಪೇಟೆ ತಾಲೂಕಿನ ಕುಕ್ಲೂರು ಗ್ರಾಮದಲ್ಲಿನ ಐಷಾರಾಮಿ ಮನೆಯನ್ನ ರಶ್ಮಿಕಾ ಹೆಸರಿಗೆ ಈಗ ಹಸ್ತಾಂತರ ಮಾಡಲಾಗಿದೆ. ರಶ್ಮಿಕಾ ತಂದೆ ಮದನ್ ಮಂದಣ್ಣ, ಪತ್ನಿ ಸುಮನ್ ವಾಸವಿದ್ದಂತ ನಿವಾಸ ಅದು. ಸೆರೆನಿಟಿ ಹೆಸರಿನ ಮನೆಯನ್ನ ಮಗಳ ಹೆಸರಿಗೆ ವರ್ಗಾಯಿಸಿದ್ದಾರೆ ತಂದೆ ತಾಯಿ. ವಿರಾಜಪೇಟೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಖಾತೆಯನ್ನು ವರ್ಗಾವಣೆ ಮಾಡಲಾಗಿದೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅದ್ದೂರಿಯಾಗಿ ವಿವಾಹವಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.